ಆದ್ರೂ ನಿಮ್ ಕಡೆ ಒಂದು ನೌಕರಿ ಮಾಡಿಸ್ಕೊಡ್ರಿ. ತಾಲೂಕ್ ಆಫೀಸಲ್ಲೋ, ಜಿಲ್ಲಾ ಕಚೇರಿಯಲ್ಲೋ ಅಥವಾ ರಾಜ್ಯ ಸರ್ಕಾರದಲ್ಲಿ ಅವ್ರಿಗೊಂದು ಉದ್ಯೋಗದ ಅವಕಾಶವನ್ನ ಕಲ್ಪಿಸ್ಕೊಡ್ಲಿಲ್ಲ ಅಂದ್ರೆ ನಮ್ಮ ಹುಡುಗರು ತುಮಕೂರು, ಬೆಂಗಳೂರಿಗೆ ಹೋಗಿ ಹೋಟ್ಲುಗಳಲ್ಲ, ಸೆಕ್ಯೂರಿಟಿ ಕೆಲಸಗಳಲ್ಲ, ಫ್ಯಾಕ್ಟ್ರಿಗಳಲ್ಲಿ ನೌಕರಿ ಕೆಲಸ ಮಾಡಿಕೊಂಡು ಜೀವನನೇ ಹಾಳು ಮಾಡ್ಕೊತಿರ್ತಾರೆ. ಸರ್ಕಾರಿ ಕೆಲಸ ಒಂದು ಕುಟುಂಬಕ್ಕೆ ಯಾರು ಜಮೀನು ಕೊಟ್ಟಿದ್ದಾರೆ ಅವ್ರು ಒಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಇಲ್ಲಿ ಹಲವಾರು ಮಂದಿ ರೈತರುಗಳು ತಾವು ಬಂದಿದ್ದೀರಾ, ಭೂಮಿ ಕಳ್ಕೊಂಡಿರೋರು ಬಂದಿದ್ದೀರಾ, ಅಥವಾ ಕೆಲವು ಬೆನಿಫಿಷರೀಸ್ಗಳು ತಾವಿದ್ದೀರಾ. ನಿಮ್ದು ಏನಾದ್ರೂ ಪ್ರಶ್ನೆಗಳಿದ್ರೆ, ಇಂಜಿನಿಯರ್ಗಳು ಕಾಲೇಜ್ಗೆ ಹೋಗಿರ್ತಾರೆ, ಬುಕ್ ಓದಿರ್ತಾರೆ, ಪ್ರಾಜೆಕ್ಟ್ ಸ್ಟಡಿ ಮಾಡಿರ್ತಾರೆ, ಹೊರತು ಫೀಲ್ಡ್ ಅನುಭವ ಅವ್ರಿಗೆ ಇರೋದಿಲ್ಲ. ನೀವುಗಳು ಏನಾದ್ರೂ ಸಹಾಯ ಕೊಡಂತದಿದ್ರೆ, ಇದು ವಾಸ್ತವವಾಗಿ ಹೀಗೆ ಮಾಡಿದ್ರೆ ಚಂದ ಅಂತೇಳಿ, ಈ ತರ ನಿಮ್ಮ ಅನುಕೂಲತೆಗಳು ಏನೇನೋ ಆಗ್ಬೇಕು ಅಂತೇಳಿ ಅವರಿಗೆ ಪ್ರಸ್ತಾವನೆ ಇಡಬೇಕು. ಮುಖಾಮುಖಿ ಇವತ್ತು ಹಾಗಾಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಒಂದು ಪರಿಹಾರದ ಬಗ್ಗೆ, ಎರಡು ಸುಸೂತ್ರವಾಗಿ ಈ ನೀರು ಹರಿಲಿಕ್ಕೆ ಕಾರಣವಾಗಿರ್ತಕ್ಕಂಥ ಎಲ್ರಿಗೂ ಧನ್ಯವಾದ ಹೇಳಬೇಕು. ಜೊತೆಗೆ ನಿಮ್ಮದೇನಾದ್ರೂ ಸಲಹೆಗಳಿದ್ರೆ, ನಿಮ್ದೇನಾದ್ರೂ ಅಡ್ವೈಸ್ಗಳು ಇದ್ರೆ ಅವ್ರ ಅಧಿಕಾರಿಗಳಿಗೆ ಹೇಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಂದಲೇ ಆದೇಶ ಆಗಿದೆ. ಹಾಗಾಗಿ ಇವತ್ತಿನ ಸಭೆ ಇದೆ. ಇದ್ರ ಜೊತೆಗೆ ತಾವು ಯಾರಾದ್ರೂ ಮಾತಾಡಂತವ್ರಿದ್ರೆ ಮಾತಾಡ್ಬೋದು. ಯಾಕಂದ್ರೆ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದೆ, ಯಾರು ಒಬ್ರು ಇಬ್ರದಲ್ಲ, ಇದು ಕ್ರೆಡಿಟ್. ಎಲ್ಲಾರು ಶ್ರಮ ಹಾಕಿದ್ದಾರೆ, ಎಲ್ಲಾರು ವಾರ್ನಿಂಗ್ ತಗೊಂಡಿದ್ದಾರೆ. ಕಾಂಟ್ರಾಕ್ಟರ್ಗಳು ಕೆಲವರು ಎದುರಿಸೋದಕ್ಕೂ ಬಂದಿದ್ದಾರೆ. ಎಲ್ಲದನ್ನು ಮೆಟ್ಟಿ ನಿಂತು ತಾವುಗಳೆಲ್ಲರೂ ಜೊತೆಗೆ ನಮ್ಗೆ ಸಾಥ್ ಕೊಟ್ಟಿದ್ದೀರಾ. ನೀವುಗಳು ಏನಾದ್ರು ಮಾತಾಡೋಂಥವ್ರು ಇದ್ರೆ ಮಾತಾಡ್ಲಿ ಅಂತೇಳಿ ಕೋರ್ಕೋತಿದ್ದಾರೆ. ಕರ್ತವ್ಯ ಬೈಕೊಂಡಲ್ಲಿ ಅಲ್ಲಿ ಒಂದು ಇದನ್ನ ಅಣೆಕಟ್ಟನ್ನ ಮೊದಲು ಏನು ಮಾಡಿದ್ದೋ ಅದನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ರೈತರಿಗೆ ನೀವು ಯಾವ ತರ ಅವ್ರಿಗೆ ಅವ್ರು ಕೊಡುವಂತ ಕೇಳುವಂತ ಒಂದು ಪಾವಗಡದಿಂದ ಇಲ್ಲಿ ಮತ್ತಿಂದನೂ ಕೂಡ ಬರಗಾಲದ ಒಂದು ಪರಿಸ್ಥಿತಿ ಇದೆ. ಅದನ್ನು ಆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರದಿಂದ ಯಾವುದು ಜಗಜೀವನ್ ಮಿಷನ್ ಅದನ್ನ ಕಾರ್ಯಗತ ನೀರು ಯಾವ ತಿಂಗಳಿಗೆ ತಾಲೂಕುವಾರು, ಆಮೇಲೆ ತಾಲೂಕುವಾರು ಎಷ್ಟು ನೀರು ಹೋಗ್ತದೆ, ಜಲಾಶಯ ಕೆರೆಗಳಿಗೆ ನೀರು ಹೋಗ್ತದೆ, ಆ ಮಾಹಿತಿ ಕೊಟ್ಟರೆ 2-3 ಜನ ಅವ್ರಿಗೇನಾದ್ರು ಸಲಹೆಗಳಿದ್ರೆ, ಅವ್ರಿಗೇನಾದ್ರು ತೊಂದರೆಗಳಿದ್ರೆ ಹೇಳ್ತಾರೆ. ನಮ್ಮ ಜೊತೆ ನಮ್ಮ ಎಕ್ಸ್-ಎಮ್-ಎಲ್-ಎಗಳು ಶಫಿ ಅಹಮದ್ ಸಾಹೇಬ್ರು ಇದ್ದಾರೆ, ಗಂಗಲ್ ಸಾಹೇಬ್ರು ಇದ್ದಾರೆ, ನಮ್ಮ ಕೆಂಚಬಾರಣ್ಣ ಅವರು ಸೀನಿಯರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿದ್ದೇನೆ. ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷ ಲಿಂಗರಾಜು ಅವರಿದ್ದಾರೆ, ನಮ್ಮ ಮೈನಾರಿಟಿ ಸದಸ್ಯರುಗಳು ಇದ್ದಾರೆ, ನಮ್ಮಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಂತಿದೆ ಗೋವಿಂದರಾಜು ಅವರಿದ್ದಾರೆ, ಕೂಡ ಅಧ್ಯಕ್ಷರಾಗಿದ್ದರು ತುಂಬ ಜನ ಇದ್ದಾರೆ, ಎಲ್ಲ ಲೀಡರ್ಸ್ ಕೂಡ ಬಂದಿದ್ದಾರೆ. ಇತ್ತೀಚೆಗೆ ಜಗಜೀವನ ಪ್ರಶಸ್ತಿ ಬಂತು, 50 ಲಕ್ಷ ರೂಪಾಯಿ ಬಂದಿದ್ದು. ಮೊದಲು ನಾನೆಲ್ಲರಿಗೂ ಸಾರಿ ಕೇಳ್ತೀನಿ. ತುಂಬಾ ಟ್ರಾಫಿಕ್ ಜೊತೆಗೆ ಆಕ್ಸಿಡೆಂಟ್ಗಳಾಗಿ ಎಲ್ಲ ರೋಡ್ ಜಾಮ್ ಆಗ್ಬಿಟ್ಟಿತ್ತು. ಹಂಗಾಗಿ ಬಹಳ ಲೇಟ್ ಆಯ್ತು. ಆಕ್ಚುಲಿ ನಾನು ಇದಕ್ಕಿಂತ ನಿಮ್ಮಿಂದ ಅರ್ಧ ಗಂಟೆ ಮುಂಚೆ ಬರ್ಬೇಕಂತಾನೆ ಹೊರಟಿದ್ದೀನಿ. ನಿನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು, ಅದು ಹೋಗಿದ್ವಿ. ಸರ್ ತಮ್ಮೆಲ್ಲರೂ ಬಂದಿದ್ದೀರಿ, ತಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು. ತಾವೆಲ್ಲ ಆನಂದಂತೆ ಬಿಟ್ಟು ಚೀಫ್ ಇಂಜಿನಿಯರ್ ಸರ್, ಎತ್ತಿನೊಳೆ ಕುಡಿಯೋ ನೀರು ಯೋಜನೆಗೆ ಚೀಫ್ ಇಂಜಿನಿಯರ್ ಸರ್, ತಾವೆಲ್ಲರೂ ಸಹಕಾರ ಮಾಡಿ ಮೊನ್ನೆನೂ ಒಂದು ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ಮೇಲೆ ಸರ್ ಅವತ್ತು ಹೇಳಿದ್ದೆ, ಇದು ಏನು ಅರಣ್ಯ ತಿರುವಳಿ ಪಡಿಬೇಕು ಅಂತ ಹೇಳ್ಬಿಟ್ಟು ಅವತ್ತು